ತಂದೆ, ತಾಯಿ, ತಂಗಿ, ಮನೆ ಮಗಳು ಮೂರು ಜನರನ್ನು ಕೊಂದು ಬಿಡ್ತಾಳೆ ಅಂತಂದರೆ ಏನರ್ಥ? ಆಕೆಯನ್ನು ಪಾಂಡಿಚೇರಿಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಪಾಂಡಿಚೇರಿಯ ರೈಲ್ವೆ ಸ್ಟೇಷನ್ನಲ್ಲಿ ಆಕೆಯನ್ನು ಅರೆಸ್ಟ್ ಮಾಡಲಾಯಿತು. ಯಾಕೆ ಈಕೆ ಕೊಂದ್ಲು? ಅದಕ್ಕೆ ಆಕೆ ಒಂದಷ್ಟು ವಿವರಗಳನ್ನು ಹೇಳಿದಾಳೆ. ಯಾಕೆ ಕೊಂದೆ ನಾನು ಅಂತೇಳಿ ಅಂತ ಕೇಳಿಬಿಟ್ರೆ ಶಾಕ್ ಆಗುತ್ತೆ. ಹೌದು, ನನ್ನ ತಾಯಿನ ನಾನೇ ಕೊಂದಾಕಿದೆ. ಒಬ್ಬಳು ಮಗಳು ಹೇಳ್ತಿರುವಂಥ ಮಾತಿದು. ಟೆಕ್ಕಿ ಬೇರೆ ಇವಳು. ನನ್ನ ತಾಯಿ ನನ್ನ ಜೀವನವನ್ನು ಕಂಟ್ರೋಲ್ ಮಾಡ್ತಾಯಿದ್ರು. ನನಗೆ ಸ್ವಾತಂತ್ರ್ಯ ಅನ್ನೋದೇ ಇರಲಿಲ್ಲ. ಏನು ಮಾಡೋದಕ್ಕೂ ನನ್ನ ತಾಯಿ ಅವಕಾಶ ಕೊಡ್ತಿರಲಿಲ್ಲ. ಏನು ನೋಡಿ ಈ ಯೂತ್ ಥಿಂಕಿಂಗ್ ಹೆಂಗಿದೆ ಅಂತ. ಸ್ವತಂತ್ರವಾಗಿ ನಾನು ಇರೋಕ್ಕೆ ಬಿಟ್ಟಿರಲಿಲ್ಲ. ನನ್ನ ಕಂಟ್ರೋಲ್ ಮಾಡಿ ನನ್ನ ಜೀವನನೇ ಹಾಳು ಮಾಡಿದ್ಲು. ಇದು ಸಂಗತಿ. ಅದಕ್ಕೆ ನಾನು ನಮ್ಮಮ್ಮನನ್ನು ಕೊಂದು ಹಾಕಿದೆ. ಒಬ್ಬಳು ಮಗಳು ಹೇಳುವಂಥ ಮಾತಿದು. ತಾಯಿ ಮುತ್ತುಲಕ್ಷ್ಮಿ ಬಹುಶಃ ಈಕೆನ ಹಡೆದಾಗ ಮತ್ತು ಮುತ್ತಿನಂಥ ಮಗಳನ್ನ ಹಡೆದೆ ಅಂತ ಅಂದ್ಕೊಂಡಿರಬೇಕು. ಆಮೇಲೆ ಗೊತ್ತಾಯಿತು ಆಕೆ ಹಡೆದಿರೋದು ರಾಕ್ಷಸಿ ಅಂತ. ಮಗಳೇ ತಾಯಿನ ಕೊಲ್ಲಕ್ಕೆ ಬಂದಲ್ಲ, ಆವಾಗಲೇ ಅಮ್ಮನಿಗೆ ಗೊತ್ತಾಗಿದೆ. ಪಾಪ ನನಗೆಲ್ಲರೂ ಇದ್ದರು, ಆದರೂ ಅನಾಥಳ ರೀತಿಯಲ್ಲಿ ಬದುಕಿದೆ. ಏನು ಮಾಡಿದರೂ ತಪ್ಪು, ಎಲ್ಲಿ ಹೋದರೂ ತಪ್ಪು. ಅದಕ್ಕೆ ನಾನು ನಮ್ಮಮ್ಮನ್ನು ಕೊಂದು ಹಾಕಿದೆ. ನೋಡಿ ಈ ಮನಸ್ಥಿತಿ ಏನು ಅನ್ನಬೇಕು. ಇದು ಅಧ್ಯಯನದ ವಿಷಯ ನೋಡಿ. ಇದು ನಿಜಕ್ಕೂ ಇದು ರಿಸರ್ಚ್ ಸಬ್ಜೆಕ್ಟ್. ಇದು ಈ ರೀತಿ ಓದಿ ಬರೆದು ಓದಿಸಿ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿ ಸಲಹಿ ಓದಿಸಿ ಬರೆಸಿ ಇಂಜಿನಿಯರ್ ಮಾಡಿ ಟೆಕ್ಕಿಯಾಗಿ ಇವಳು ಬಂದು ಮನೇಲಿ ಮೂರು ಜನನ್ನ ಕೊಲ್ತಾಳೆ ಅಂದರೆ ಏನರ್ಥ? ನನ್ನ ಪ್ರಿಯಕರ ಕೆನತ್ರ ಒಳಗಡೆ ಕೂತ್ಕೊಂಡಿದ್ದ, ಹೆಡ್ಫೋನ್ ಹಾಕೊಂಡು ರೂಮಲ್ಲಿ ಕೂತ್ಕೊಂಡಿದ್ದ. ಹೆಂಗೆ ನಾವು ಬಂದ್ವಿ, ಏನು ಮಾಡಿದ್ವಿ, ಪ್ಲಾನ್ ಮಾಡಿ ತಾಯಿ ತಂಗಿ ಕರೆಸ್ಕೊಂಡು ಯಾವ ರೀತಿ ಕೊಂದ್ವಿ ಎಲ್ಲದನ್ನು ಕೂಡ ಕೇಳಿದಾಳೆ. ಭಾನುವಾರ ತನ್ನ ಅಪಾರ್ಟ್ಮೆಂಟಿಗೆ ಕರ್ಸ್ಕೊಂಡಿದ್ಲಂತೆ. ಇಡೀ ದಿನ ತಾಯಿ ತಂಗಿ ಜೊತೆಯಲ್ಲೇ ಇದ್ಲು. ಇವಳು ಕೂಡ ಶ್ವೇತಾ. ನೋಡಿ, ಇವನು ಯಾರೋ ಒಬ್ಬ ಅವಳಿಗೆ ಗಂಟು ಬಿದ್ದಿರೋನು, ಕೆನೆತ್ ಅಂತ ಇವನ ಹೆಸರು. ಮನೆ ತುಂಬ ರಕ್ತ ಇತ್ತಂತೆ. ಪಾಪ ಇವನು ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡೋದಂತೆ. ಒಳ್ಳೆ ಕೆಲಸ. ಏನೋ ಇದೊಂದು ಮನೋರೋಗ ಇದು, ನೋ ಡೌಟ್. ಯಾಕಂದರೆ ಹಿಂಗೆ ಮೂರು ಜನನ ಕೊಲ್ಲೋದು ಸಾಮಾನ್ಯ ಸಂಗತಿನ? ಬನ್ನಿ, ಮನಃಶಾಸ್ತ್ರಜ್ಞರೊಬ್ಬರು ಮಾತಾಡಿದ್ದಾರೆ. ಮೇಡಮ್ ಏನು ಹೇಳ್ತಾರೆ ನೋಡೋಣ. ಜನರಲ್ ಪಾಪ್ಯುಲೇಷನ್ ಅಲ್ಲಿ ಯಾರು ಅಪ್ಪ ಅಮ್ಮ ಅಂದ್ರೇನೆ ಎಲ್ಲ ಅವ್ರಿಗೆ ಜೀವನದಲ್ಲಿ ಅಪ್ಪ ಅಮ್ಮನೇ ಎಲ್ಲ. ಆದ್ರೆ ಈ ತರ ಮಾಡ್ತಾರೆ ಅಂದ್ರೆ ಅವ್ರಿಗೆ ಯಾರ ಬಗ್ಗೆನೂ ಎಮೋಷನ್ಸೇ ಇರಲ್ಲ. ಒಂದು ವ್ಯಕ್ತಿತ್ವದ ದೋಷಗಳು ಅಂತ ಕರಿತೀವಿ, ಪರ್ಸನಾಲಿಟಿ ಇಶ್ಯೂಸ್ ಅಂತ. ಪರ್ಸನಾಲಿಟಿಯಲ್ಲಿ ಸಮಸ್ಯೆಗಳಿದ್ದವರೇ ಈ ತರದ ಮಾಡಕ್ಕೆ ಸಾಧ್ಯ. ಒಂದೊಂದ್ಸತಿ ಆಂಟಿ ಸೋಷಿಯಲ್ ಪರ್ಸನಾಲಿಟೀಸ್ ಅಂತ ಕರಿತೀವಿ. ಕೆಲವೊಂದು ಬೇರೆ ತರದ ಪರ್ಸನಾಲಿಟಿ ಇಶ್ಯೂಸ್ ಅಲ್ಲಿರೋ ವ್ಯಕ್ತಿಗಳು ಈ ತರ ಅವ್ರ ತಂದೆ ತಾಯಿ ಅಂತಾನು ನೋಡಲ್ಲ, ಮುಂದೆ ಯಾರಿದ್ರು ಅವರ ಒಂದು ಫ್ರೀಡಮ್ ಆಗ್ಲಿ, ಅವರ ಒಂದು ಲೈಫಿಗೆ ಏನೇ ಒಂದು ಹಿಂಗ್ ಮಾಡ್ಬೇಡ ಪ್ರಶ್ನೆ ಕೇಳಿದ್ರೆ ಇರಿಟೇಟ್ ಮಾಡ್ಕೋತಾರೆ. ಇವ್ರು ನನ್ನನ್ನ ಏನು ಕೇಳಂಗೆ ಇಲ್ಲ, ನನ್ನ ಇಷ್ಟ ಬಂದಂಗೆ ಇರ್ಬೇಕು ಅನ್ನೋ ಆಟಿಟ್ಯೂಡ್ ಇದ್ದಾಗ್ಲೇ ಈ ತರದ ಒಂದು ವಿಚಾರಗಳನ್ನ ಮಾಡ್ತಾರೆ. ಅದಾದ್ಮೇಲೆ ಇವ್ರಿಗೆ ನಾನು ತಪ್ಪು ಮಾಡದೆ ಅನ್ನೋ ಒಂದು ಭಾವನೆನೂ ಇರಲ್ಲ. ಯಾವುದೇ ಈ ತರ ಆಯ್ತಲ್ಲ, ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಹೇಳಿ ಒಂದೊಂದ್ಸತಿ ನಾನು ಹಿಂಗ್ ಮಾಡ್ಬಾರ್ದಾಗಿತ್ತು ಅನ್ನೋಂಥ ಒಂದು ಫೀಲು ಬಂದಿರಲ್ಲ. ಪೇರೆಂಟ್ಸು ಮಕ್ಕಳಿಗೆ ಡಿಸಿಪ್ಲಿನ್ ಕಳ್ಸೋದು, ಲೈಫ್ ಸ್ಟೈಲ್ ಕಳಿಸ್ಬೇಕು, ಇದು ಸರಿ ಇದು ತಪ್ಪು ಅಂತ ಹೇಳೋದು ತಪ್ಪಲ್ವೇ ಅಲ್ಲ. ಆದ್ರೆ ಕೆಲವೊಂದು ಪೇರೆಂಟ್ಸ್ಗಳು ಅಂದ್ರೆ ಅವ್ರಿಗೆ ಎಷ್ಟು ಹಿಂಸೆ ಕೊಟ್ಟಿರ್ತಾರೆ ಅಂದ್ರೆ, ನೀನ್ ಹಿಂಗೆ ಮಾಡ್ಬೇಕು, ಹೀಗೆ ಕುತ್ಕೋ, ನೀನು 95 ತೆಗಿಲೇಬೇಕು, ನಿನ್ ಮನೆಯಿಂದ ಆಚೆ ಹೋಗ್ಲೇಬಾರ್ದು, ನೀನ್ ಯಾರನ್ನೂ ಮಾತಾಡ್ಸ್ಲೇಬಾರ್ದು ಅಂತ ಸ್ಟ್ರಿಕ್ಟ್ನೆಸ್ ಮಾಡಿದ್ರು ಸಹ ಈ ತರ ಆಗುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಇಲ್ಲಿ ಇವು ಹುಡುಗಿ ಹೇಳೋ ರೀತಿಯಲ್ಲಿ ನಮಗೆ ಸರಿಯಾದ ಇನ್ನೂ ಇನ್ಫಾರ್ಮೇಶನ್ ಮಾಹಿತಿ ಇಲ್ಲದೆ ಇರೋದ್ರಿಂದ ಇವ್ರು ಮಾಡಿರೋ ಕೃತ್ಯ ನೋಡಿದ್ರೆ ಅವರು ಅಷ್ಟು ಮಟ್ಟಕ್ಕೆ ಸ್ಟ್ರಿಕ್ಟ್ ಆಗಿದ್ರ ಇಲ್ವಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇನ್ನೊಂದು, ಇವರ ಒಂದು ಆಲೋಚನೆ ಅಷ್ಟೇ, ನಾನಷ್ಟೇ ಚೆನ್ನಾಗಿರ್ಬೇಕು, ನನಗ್ ಫ್ರೀಡಮ್ ಬೇಕು. ಸೊ ಆ ಒಂದ್ ಸೆಂಟೆನ್ಸ್ ಅನ್ನು ನಾವು ನೋಡ್ಬೇಕಾಗತ್ತೆ. ಕೆಲವೊಂದು ಕ್ರೈಮ್ ವೆಲ್ ಪ್ಲಾನ್ ಇರುತ್ತೆ, ಕೆಲವೊಂದು ಕ್ರೈಮ್ ಗಳನ್ನ ಪ್ಲಾನ್ ಮಾಡಿರ್ತಾರೆ, ಕೆಲವೊಂದು ಇನ್ಸಿಡೆಂಟ್ಸ್ ಅಂದ್ರೆ ಇನ್ಸಿಡೆಂಟ್ಸ್ ಆಗಿರುತ್ತೆ, ಆಮೇಲೆ ಅದು ಕ್ರೈಮ್ ಆಗುತ್ತೆ. ಸೊ ಇಲ್ಲಿ ನೋಡಿದ್ರೆ ಇವರು ಅವ್ರ ಸಿಟ್ಟುನ ಅಷ್ಟು ತೀರ್ಸ್ಕೊಂಡಿದ್ದಾರೆ, ಇರ್ದು ಸಾಯಿಸೋದು, ಇಲ್ಲ ಸತ್ತೋಗ್ಲೇಬೇಕು, ಬದುಕಿದ್ರೆ ಕಷ್ಟ ಅಂತ. ಸೊ ಇದೆಲ್ಲಾ ತರದ ಒಂದು ವಿಚಾರನೂ ಇರುತ್ತೆ. ಬಟ್ ಇಲ್ಲಿ ಹೋಗಿರೋದು ಒಂದು 2 ಜೀವಗಳು.
ಅವರ ಒಂದು ಸೆಲ್ಫಿಶ್ ಮೋಟಿವ್‌ಗೋಸ್ಕರ ಇಬ್ರನ್ನ ಸಾಯಿಸಿರೋದು ಯಾವುದೇ ತರವಾದಂತ ಅಕ್ಸೆಪ್ಟಬಲ್ ವಿಚಾರ ಅಲ್ವೇ ಅಲ್ಲ ಅದು.